ಬಿಎಂಟಿಸಿ ಬಳಿಕ ಈಗ ವಿಕ್ಟೋರಿಯಾದಲ್ಲೂ ಕೂಡ ಯುಪಿಐ ಸ್ಕ್ಯಾನರ್ನ ಹಗರಣ ಬೆಳಕಿಗೆ ಬಂದಿದೆ. ಯುಪಿಐ ಮೂಲಕವಾಗಿ ಆಸ್ಪತ್ರೆ ಸಿಬ್ಬಂದಿಯಿಂದ ಒಟ್ಟು 23 ಲಕ್ಷ ರೂಪಾಯಿ ವಂಚನೆಯಾಗಿರುವಂತದ್ದು ಬೆಳಕಿಗೆ ಬಂದಿದೆ. ರೋಗಿಗಳ ಅನುಕೂಲಕ್ಕಾಗಿ ಯುಪಿಐ ಸ್ಕ್ಯಾನ್ಗೆ ಆಸ್ಪತ್ರೆಯಿಂದ ಅವಕಾಶ ಕೊಡಲಾಗಿದೆ. ಹಣ ಪಾವತಿ ಮಾಡೋದಕ್ಕೆ ಯಾವುದೇ ತೊಂದರೆ ಆಗಬಾರದು ಅಂತ ಯುಪಿಐ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಆಸ್ಪತ್ರೆ ಸಿಬ್ಬಂದಿಗಳು ವೈಯಕ್ತಿಕ QR ಕೋಡ್ ಅಳವಡಿಕೆ ಮಾಡಿ ವಂಚನೆ ಮಾಡಿದ್ದಾರೆ. ತಮ್ಮ ಖಾತೆಗೆ ರೋಗಿಗಳ ಹಣವನ್ನು ಹಾಕಿಸ್ಕೊಂಡಿರುವಂಥದ್ದು ಬೆಳಕಿಗೆ ಬಂದಿದೆ. ಲ್ಯಾಬ್, OPD, ಎಕ್ಸ್ರೇ ವಿಭಾಗದಲ್ಲಿ ವೈಯಕ್ತಿಕ ಸ್ಕ್ಯಾನರ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. UPI ಸ್ಕ್ಯಾನರ್ ವಿಚಾರದಲ್ಲಿ ಅನುಮಾನ ಬಂದ ಹಿನ್ನೆಲೆಯಲ್ಲಿ ತನಿಖೆ ನಡೆಯಿತು. ವಿಕ್ಟೋರಿಯಾ ಆಸ್ಪತ್ರೆ ಅಧೀಕ್ಷಕ ದೀಪಕ್ ಅವರು ಸಮಿತಿ ರಚನೆ ಮಾಡಿ ತನಿಖೆ ಮಾಡಿದ್ರು. ತನಿಖೆ ವೇಳೆ ವಿಕ್ಟೋರಿಯಾ ಆಸ್ಪತ್ರೆ ಸಿಬ್ಬಂದಿಯ ಕಳ್ಳಾಟ ಬಯಲಾಗಿದೆ. ಎಲ್ಲ ದಾಖಲೆಗಳನ್ನು ಸಂಗ್ರಹಣೆ ಮಾಡಿ ವಿವಿಪುರಂ ಪೊಲೀಸ್ ಠಾಣೆಗೆ ದೂರು ದಾಖಲು ಮಾಡಿದ್ದಾರೆ. ಇನ್ನು ದೂರು ದಾಖಲು ಮಾಡಿಕೊಂಡಿರುವ ಅಧಿಕಾರಿಗಳು ಈಗ ತನಿಖೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಇದೇ ರೀತಿಯಲ್ಲಿ QR ಕೋಡ್ ಬಳಕೆ ಮಾಡಿಕೊಂಡು BMTCಯಲ್ಲೂ ಕೂಡ ತಮ್ಮ QR ಕೋಡ್ಗಳನ್ನು ತೋರಿಸಿ ಪೇಮೆಂಟ್ ಮಾಡಿಸ್ಕೊಳ್ತಾ ಇದ್ರು. ಇದು ಬೆಳಕಿಗೆ ಬಂದಿತ್ತು. ಇದಕ್ಕೆ ಕಡಿವಾಣ ಹಾಕೋದಕ್ಕಂತ BMTC ಕೂಡ ಮುಂದಾಯಿತು. ಆದರೆ ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೂ ಕೂಡ ಅದೇ ರೀತಿ ಥೇಟ್ ಅದೇ ಮಾದರಿಯಲ್ಲಿ UPI ಸ್ಕ್ಯಾನರ್ ಹಗರಣ ಬೆಳಕಿಗೆ ಬಂದಿದೆ. ಅಂದರೆ UPI ಮಾಡೋದಕ್ಕೆ ಬಳಕೆ ಮಾಡಿರುವಂತಹ ಸ್ಕ್ಯಾನರ್ಗೆ ತಮ್ಮ QR ಕೋಡ್ ಅಂಟಿಸಿರುವಂತಹ ಘಟನೆ ಸಂಭವಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಈ ಹಿಂದೆ BMTCಯಲ್ಲೂ ಕೂಡ UPI ಹಗರಣ ಬೆಳಕಿಗೆ ಬಂದಿತ್ತು. ಈಗ ವಿಕ್ಟೋರಿಯಾದಲ್ಲೂ ಕೂಡ ಥೇಟ್ ಅದೇ ರೀತಿಯ ಒಂದು ಘಟನೆ ಬೆಳಕಿಗೆ ಬಂದಿದೆ. ಏನಿದು ಪ್ರಕರಣ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಖಂಡಿತವಾಗಲು UPI ಏನು ಪಾವತಿ ಇರುತ್ತೆ ಸರ್ಕಾರಿ ಕಚೇರಿಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಹಾಗೇನಾದ್ರೂ ಕೂಡ ಸಾರಿಗೆ ನಿಗಮಗಳಲ್ಲಿ ಇದನ್ನು ಬಳಕೆ ಮಾಡಲಾಗ್ತಾ ಇತ್ತು. ಪ್ರಯಾಣಿಕರಿಂದ, ಜನಸಾಮಾನ್ಯರಿಂದ ನೇರವಾಗಿ ಹಣವನ್ನ ಕ್ಯಾಶ್ UPI ಮೂಲಕ, ಫೋನ್ ಪೇ, ಗೂಗಲ್ ಪೇ, ಇನ್ನೊಂದು ಇದ್ರ ಪೇ ಮೂಲಕ ಬಳಕೆ ಮಾಡುವಂತ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿತ್ತು. ಆದ್ರೆ ಇದನ್ನ ಅಲ್ಲಿನ ಆಡಳಿತ ವರ್ಗ, ಸಿಬ್ಬಂದಿಗಳು, ನೌಕರರು, ಅಧಿಕಾರಿಗಳ ವರ್ಗ ಮಿಸ್ಯೂಸ್ ಮಾಡ್ಕೊಡ್ತಾ ಇರುವಂತದ್ದು ಈಗ ಪದೇ ಪದೇ ರಿಪೀಟ್ ಆಗ್ತಾ ಇರುವಂತದ್ದು. ಈ ಹಿಂದೆ BMTCಯಲ್ಲೂ ಕೂಡ 1,50,000 ಹಾಗೇನೆ ಹಲವು ಲಕ್ಷ ರೂಪಾಯಿಗಳಲ್ಲಿ ಕಂಡಕ್ಟರ್ಗಳು ಮೇನು ಪ್ರಯಾಣಿಕರಿಂದ ಹಣವನ್ನ ತಮ್ಮ ಸ್ವಂತ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿರುವಂತದ್ದು ಬೆಳಕಿಗೆ ಬಂದಿತ್ತು. ಈಗಾಗಲೇ ಅಮಾನತಲ್ಲಿರುವಂತಹ ಕಂಡಕ್ಟರ್ಗಳು ಇದ್ದಾರೆ. ಅದ್ರ ಬೆನ್ನಲ್ಲೇ ಈಗ ವಿಕ್ಟೋರಿಯಾ ಆಸ್ಪತ್ರೆಗಳಲ್ಲೂ ಕೂಡ ಸ್ಕ್ಯಾನಿಂಗ್ ಮಷೀನ್ಗಳಿಗೆ ಸ್ಕ್ಯಾನಿಂಗ್ ಮಾಡ್ತಂತವ್ರು, ಹಾಗೇನೆ ಬೇರೆ ಬೇರೆ ಕಾರಣಗಳಿಂದ ರೋಗಿಗಳಿಂದ ನೇರವಾಗಿ ತಮ್ಮ ಸ್ವಂತ ಖಾತೆಗೆ ಅಲ್ಲಿನ ಸಿಬ್ಬಂದಿಗಳ ವರ್ಗ ಹಾಗೇನೆ ವೈದ್ಯಾಧಿಕಾರಿಗಳು ತಮ್ಮ ಖಾತೆಗೆ ಹಣವನ್ನು ಹಾಕಿಕೊಂಡು ಸುಮಾರು 23 ಲಕ್ಷ ಹಣ ಈಗ ಮೋಸ ಆಗಿದೆ. ಅದು ಏನು ಆಸ್ಪತ್ರೆಯ ಅಕೌಂಟಿಗೆ ಬರಬೇಕಿತ್ತು, ಸರ್ಕಾರದಕ್ಕೆ ಖಜಾನೆಗೆ ಸೇರ್ಬೇಕಿತ್ತು. ಆದ್ರೆ ಅದೆಲ್ಲವೂ ಕೂಡ ಅಲ್ಲಿನ ಸಿಬ್ಬಂದಿಗಳ, ನೌಕರರ ವೈಯಕ್ತಿಕ ಖಾತೆಗೆ ಜಮಾ ಆಗಿರುವಂತದ್ದು ಬೆಳಕಿಗೆ ಬಂದಿದೆ. ಈಗಾಗಲೇ ಅಲ್ಲಿನ ಅಧೀಕ್ಷಕರು ಕೂಡ ಈ ಪ್ರಕರಣ ಸಂಬಂಧಪಟ್ಟಾಗೆ ಆಂತರಿಕ ತನಿಖೆಯನ್ನು ನಡೆಸಿ ಮೇಲ್ನೋಟಕ್ಕೆ ಇದು ಏನು ಒಂದ್ ರೀತಿಯಲ್ಲಿ ಭ್ರಷ್ಟಾಚಾರ ಏನು ಆಗಿರುವಂತದ್ದನ್ನ ಹಿನ್ನೆಲೆಯಲ್ಲಿ ವಿವಿಪುರಂ ಪೊಲೀಸ್ ಠಾಣೆ ದೂರನ್ನು ಕೂಡ ನೀಡಿದ್ದಾರೆ. ಆದ್ರೆ ಮುಖ್ಯವಾಗಿ ಇದು ಕೇವಲ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಾತ್ರ ಆಗ್ತಾ ಇದೆ ಅಥವಾ ಇನ್ನು ಬೇರೆ ಬೇರೆ ಆಸ್ಪತ್ರೆ, KS ಚಂದ್ರ ಆಸ್ಪತ್ರೆ ಇದೆ, ನಿಮಾನ್ಸ್ ಇದೆ, ಬೇರೆ ಬೇರೆ ಸರ್ಕಾರಿ ಆಸ್ಪತ್ರೆಗಳಿದೆ. ಹಾಗಾಗಿ ಆ ಒಂದು ಸ್ಥಳಗಳು ಕೂಡ ಆಗಿದೆ ಅನ್ನೋದು ಕೂಡ ಈಗ ಇನ್ನು ಚೆಕ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಒಂದು ಕಡೆ ಪ್ರಕರಣ ಈ ತರ ಆಗಿದೆ ಅಂದ್ರೆ ಬೇರೆ ಕಡೆ ಆಗ್ಲಿಕ್ಕೆ ಆಗಿರುತ್ತೆ. ಯಾಕಂದ್ರೆ ಆ ತರ ಗುಮಾನಿಗಳು ಕೂಡ ಈಗ ಪರಿಸ್ಥಿತಿ ಆಗಿರುವಂತದ್ದು. ಸಹಜವಾಗಿ ಎಲ್ಲೋ ಇದೇ ರೀತಿಯಲ್ಲಿ ಸರ್ಕಾರಿ ಇಲಾಖೆಗಳಲ್ಲಿ ಸಾರ್ವಜನಿಕರಿಂದ ತೆಗೆದುಕೊಳ್ಳಕ ಹಣ ಅಲ್ಲಿನ ವೈಯಕ್ತಿಕ ಖಾತೆಗಳ ಜಮಾ ಆಗ್ತಾ ಇರುವಂತದ್ದು ಈಗ ಬೆಳಕಿಗೆ ಬರ್ತಾ ಇರೋದು ಇದು ಆತಂಕಕಾರಿ ವಿಷಯ ಅಂತಾನೆ ಹೇಳ್ಬೋದು. ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ.